ಅಮ್ಮ ಆ, ಅಮ್ಮ ಯಾವಾಗ ಬಂದಮ್ಮ? ಯಾರೇ ಯಾರೇ ಫೋನ್ ಕೊಡೆ. ಫೋನ್ ಜೋಮ್ನ ಕಿಕ್ಕೊಂಡ್ರದ ಫೋನ್ ತೆಗೆದು ಕೊಟ್ರೆ ಸರಿ. ಕೊಡೆ ಫೋನು, ಕೊಡು ಫೋನು. ಯಾರು ಯಾರು ಹೇಳು, ಯಾರ ಹತ್ರ ಮಾತಾಡ್ತಿದ್ದೆ? ಅದು ಅಮ್ಮ ಆ, ಅದು ಆ, ಯಾರಲ್ಲಮ್ಮ, ನನ್ನ ಫ್ರೆಂಡು. ನಾನು ಹೇಳಿರೋ ಮಾತಿಗೆ ಬೆಲೆ ಕೊಟ್ರೆ ಸರಿ. ನೀನು ಏನು ಹ್ಞೂ ಅಂದಂಗೆ ಗಿರ್ಜಿಂಬೆ ಮಗನ ನಮ್ಮ ವೈಭವನ ನೀನು ಮದುವೆ ಆದರೆ ಸರಿ. ಇಲ್ಲ ಅಂತಂದ್ರೆ ನಾನೇನು ಸುಮ್ಮನಿರೋದಿಲ್ಲ ನೋಡು. ಕೊಡೆ ಫೋನು. ಅಮ್ಮ ಇಲ್ಲಮ್ಮ, ನೀವು ನನ್ನ ಹಂಗೆಲ್ಲ ಫೋನೆಲ್ಲ ಕೇಳಬೇಡ. ನನಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ನಾನಿನ್ನೂ ಮದುವೆ ಆಗಲ್ಲ. ಬೇಡ ಕಣೆ, ನೀನು ನಾಳೆಯಿಂದ ಕಾಲೇಜ್ಗೆ ಹೋಗೋದು ಬೇಡ, ಎಲ್ಗೂ ಬೇಡ. ಇವಾಗಲೇ ಮದುವೆ. ಇನ್ನು ಯಾಕೆ ಸುಮ್ಮನೆ ಮದುವೆ ಆದಮೇಲೆ ಬೇಕಾದ್ರೆ ಇನ್ನೂ ಓದ್ಮಂತೆ, ಅವ್ರು ಓದಿಸ್ತಾರೆ. ಅವನು ಓದಲಿ, ನೀನು ಓದ್ಮಂತೆ. ಮದುವೆ ಆಗ್ಲೇಳು, ಮದುವೆ ಆದಮೇಲೆ ಓದಿರಂತೆ. ಇಲ್ಲ ಅಮ್ಮ, ನಾನು ಆಗಲ್ಲ. ನಾನು ಆಗಲ್ಲ ಅಮ್ಮ, ನಾನು ಆಗಲ್ಲ ಇನ್ನೂ. ಅಮ್ಮ ಯಾಕಮ್ಮ ಹೋಯ್ತಾ ಇದೀಯಾ? ಯಾಕೆ ಹೋಯ್ತಾ ಇದೀಯಾ? ಯಾವನೇ ಅವ್ನು ರೋಗು? ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ. ಫೋನ ಮಾತಾಡಿದ್ದ ಎಲ್ಲ ಕೇಳಿಸ್ಕೊಂಡಿದ್ದೀನಿ ಕಣೆ. ಆ ಕರಿಯಮ್ಮನ ಮಗ ರಘು ಏನೇ? ಅವನೇನೆ ಅವನೇನೆ ಹೇಳೆ. ಬಾಯ್ ಬಿಟ್ರೆ ಸರಿ ನೋಡು. ಹ್ಞೂನಮ್ಮ, ಹುಡುಗನೇನೆ. ಯಾಕಮ್ಮ ಇವಾಗ ನಾನು ರಘುನ ತುಂಬ ಇಷ್ಟಪಡ್ತಾ ಇದ್ದೀನಿ. ನಾನು ರಘು ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ. ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ ಕಣಮ್ಮ. ಮಾತಾಡೋದು ನೋಡು, ಮಾತಾಡ್ಬಿಟ್ಟಿದ್ದಿ ಅಂದ್ರೆ ಸರಿಯಾಗೋದಿಲ್ಲ ನೋಡು, ಹೇಳಿರ್ತೀನಿ. ಓ ಮುಚ್ಚ ಬಾಯಿ, ಮುಚ್ಚು. ಈಗ ನೀನು ಏನಾದ ಇಲ್ಲದ ಅವತಾರ ಆಡಿದಿ ಅಂದ್ರೆ ಸರಿ ಹೋಗೋದಿಲ್ಲ ನೋಡು. ಇವತ್ತು ನಮ್ಮ ಗಿರ್ಜಿಂಬೆ ಇಲ್ಲ ಅಂದಿದ್ರೆ ನಾವು ಹಿಂಗಿರೋದಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ, ಗೊತ್ತೇ? ನಾವಿವತ್ತು ಹೆಂಗಿರ್ತಿದ್ವಿ. ಇವತ್ತು ನಮಗೆ ಭಾಳನ ಸಹಾಯ ಮಾಡಿರೋದಂದ್ರೆ ನಮ್ಮ ಗಿರ್ಜಿಂಬೆ. ನಾವು ಇವತ್ತು ನಮ್ಮ ಕಷ್ಟಕ್ಕಾಗಿರೋದನ್ನ ನೆನೆಸ್ಕೋಬೇಕು. ನೀನು ನಮ್ಮ ಗಿರ್ಜಿಂಬೆ ಮಗನ ಬಿಟ್ಟು ಬೇರೆ ಯಾವನು ನಿನಗೆ ಕೊಡೋದಿಲ್ಲ ಕಣೆ. ಬೇರೆ ಯಾವನಿಗೂ ಕೊಟ್ಟು ನಾನು ಮದುವೆ ಮಾಡೋದಿಲ್ಲ. ಯಾಕೆ ಯಾಕೆ ದಯ್ಯ, ಏನಾಯ್ತು? ನೋಡಪ್ಪ, ಆ ಕರಿಯಮ್ಮನ ಮಗ ರೋಗು ಇದ್ದಾನಲ್ಲ, ಅವನ್ನ ಲವ್ ಮಾಡ್ತಾ ಇದ್ದಾಳಂತೆ. ನಾನು ಅತ್ಲಾಗ ಹೋಗಿದ್ಕೆ ಫೋನ್ ಮಾಡಿ ಆಳೆನೆ ನಮ್ಮ ಅತ್ತೆ ಹೆಣ್ಣು ಕೇಳಕ್ಕೆ ಬಂದಿದ್ಲು ಅಂತೇಳಿ ಹೇಳ್ತಾ ಇದ್ದಾಳೆ. ನಾನು ಮಾತ್ರ ಅವನ್ನ ಮದುವೆ ಆಗಲ್ಲ ಅಂತೇಳಿ ಫೋನಾಗ ಮಾತಾಡ್ತಾ ಇದ್ದಾಳೆ. ಅಲ್ಲ ಎಷ್ಟಿರಬೇಡ ಇವಳಿಗೆ. ನಮ್ಮ ಗಿರ್ಜಿಂಬೆ ಮಗನ ಮದುವೆ ಆಗಲಿಲ್ಲ ಅಂದರೆ ನಾವೇನು ಸುಮ್ಕಿರೋದಿಲ್ಲ ನೋಡು, ಹೇಳಿರ್ತೀನಿ. ನಾನು ನಿಮ್ಮ ಅಪ್ಪ ಮನೆಗೆ ಸೇರ್ಸಲ್ಲ, ಹತ್ರಕ್ಕೆ ಸೇರ್ಸಲ್ಲ, ನಾವು ಮಾತಾಡ್ಸೋದು ಇಲ್ಲ. ಏನು ಒಬ್ಳೆ ಮಗಳು ಅಂತ ಚೆನ್ನಾಗೆ ಸಲಿಗೆಯಿಂದ ಸಾಕಿದ್ಕೆ ಇಂಥವೇನೆ ಮಾಡೋದು ನೀನು. ನನಗೆ ಗೊತ್ತಿತ್ತು ನೀನು ಯಾವಾಗ 24 ಗಂಟೆ ಫೋನ್ ಹಿಡ್ಕೊಂಡು 24 ಗಂಟೆ ಯಾವಾಗ ನೀನು ಅಲ್ಕಿಸಿತ ಫೋನ್ ನೋಡ್ಕೊಂಡು ಕುತ್ಕೊಂಡು ಮೆಸೇಜ್ ಮಾಡ್ಕೊಂಡು ರಾತ್ರಿ 10:30 11 ಗಂಟೆ ತನಕ ಫೋನ್ ನೋಡ್ಕೊಂಡು ಕುತ್ಕೊಂತಿದ್ದ. ನನಗೆ ಗೊತ್ತಿತ್ತು ಕಣಿ, ಗೊತ್ತಿತ್ತು. ನೀನು ಅದಕ್ಕೆ ಬಡ್ಕೊಂಡಿಯಪ್ಪ, ಫೋನ್ ಕೊಡಿಸ್ಬೇಡ ಕಣಪ್ಪ, ಫೋನ್ ಕೊಡಿಸ್ಬೇಡ ಅಂತ. ಏನೋ ಬಿಡು ಪ್ರಾಜೆಕ್ಟು ಅದು ಇದು ಅಂತ ಹೇಳಿ ತಕೊಂಡ್ಲು. ನೋಡು ಎಂಥ ಕೆಲಸ ಮಾಡ್ತಾ ಇದ್ದಾಳೆ ಇವಾಗ. ಏನು ಮಾಡಿ ನೀನು ಈ ರೀತಿ ಮಾಡ್ತಾ ಇದೆಯಾ? ಅಲ್ಲ ನೀನು ಹಿಂಗೆ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಕಣಮ್ಮ. ನೀನು ಹಿಂಗೆ ಮಾಡೋದು ಇಲ್ಲೋಡು. ನಮ್ಮ ತಂಗಿ ಮಗನಿಗೆ ಬಿಟ್ಟರೆ ನೀನು ಬೇರೆ ಕಡೆ ಎಲ್ಲೂ ನಾನು ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ನನ್ನ ತಂಗಿ ಇವತ್ತು ನಮ್ಮ ಕಷ್ಟಕ್ಕೆ ಆಗೈತೆ. ಇವತ್ತು ನಾನು ನಿಮ್ಮಮ್ಮ ಹಿಂಗಿದ್ದೀವಿ ಅಂತಂದರೆ ಅದಕ್ಕೆ ನನ್ನ ತಂಗಿನೇ ಕಾರಣ. ಇವತ್ತು ನನ್ನ ತಂಗಿ ಇಲ್ಲ ಅಂದಿದ್ರೆ ನಾವೇನು ಆಗ್ತಿದ್ವೋ ಏನೋ. ನಮ್ಮ ಜೀವನ ಇಷ್ಟರ ಮಟ್ಟಿಗೆ ಅವಳು ತಂದು ಸರಿ ಮಾಡಿ ನಮ್ಮ ಎಂತೆಂಥ ಕಷ್ಟ ಕಾಲದಾಗೆಲ್ಲ ಕೈ ಹಿಡ್ದವಳೆ. ಇವತ್ತು ನಾನು ಅವಳನ್ನು ಬಿಟ್ಟು ಅವಳ ಕಣ್ಣೆದ್ರಿಗೆ ಅವಳ ಮನಸ್ಸು ನೋಯಿಸಿ ನಿನ್ನ ಬೇರೆ ಕಡೆಗೆ ಕೊಟ್ಟು ನಾನು ಮದುವೆ ಮಾಡಿದರೆ ಅವ್ರಿಗೆ ಎಷ್ಟು ಬೇಜಾರಾಗಲ್ಲ. ಇಲ್ಲೋಡು, ಏನೋ ಆಗೋದಾಯ್ತು, ಇಲ್ಲಿಗೆ ಅರ್ತ್ಕೊಂಡು ಇಲ್ಲಿಗೇನೆ ಸುಮ್ಮನಾಗಿದ್ರೆ ಸರಿ. ಇಲ್ಲ ಅದು ಇದು ಮಾತಾಡಿ ಇನ್ನೂ ಜಾಸ್ತಿ ಮಾಡಿದ್ರೆ ಅಷ್ಟೇ, ಅದ್ರ ಕತೆನೇ ಬೇರೆ ನೋಡಿ ಹೇಳಿರ್ತೀನಿ. ಏನೋ ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ, ಏನೋ ಗೊತ್ತಿಲ್ದಲ್ಲೇ ತಪ್ಪೆಲ್ಲರೂ ಮಾಡ್ತಾರೆ. ತಪ್ಪ ತಿತ್ಕೊಂಡು ನಡಿಬೇಕು ನೀನು. ಇಲ್ಲ ಕಣಪ್ಪ, ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ. ಹೊಡಿಬೇಡ ಕಣಮ್ಮ, ನನಗೆ ಯಾಕೆ ಹೋಯ್ತಾ ಇದೆಯಾ? ಹೊಡಿಬೇಡ. ನಾನು ಅಷ್ಟೇ ನನ್ನ ಮನಸ್ಸಾಗಿರೋದನ್ನ ನಾನು ಇವತ್ತು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಇನ್ನೇನು ಎಷ್ಟು ದಿನ ಮುಚ್ಚಿಕೊಂಡ್ರು ಅಷ್ಟೇ ಅಂತೇಳಿ ನಾನು ಇವತ್ತು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ನನಗಂತೂ ವೈಭವನಂತೂ ಮದುವೆ ಆಗೋದಕ್ಕೆ ನನಗೆ ಇಷ್ಟನೇ ಇಲ್ಲ. ನಾನು ರಘುನ ತುಂಬ ಇಷ್ಟಪಟ್ಟಿದ್ದೀನಿ. ಯಾಕಲ್ಲ ಪಾಪ, ಏನಂತ ಹೇಳ್ದು? ಯಾತ ಕರಿಯಮ್ಮನ ಮಗ ರೋಗನ್ನ ಇಷ್ಟಪಟ್ಟವಳಂತೆ, ಫೋನ ಮಾತಾಡ್ತಿದ್ಲಂತೆ. ಅದಕ್ಕೆ ನಮ್ಮ ಡಯ್ಯ ಕೇಳಿಸ್ಕೊಂಡು ಬೈತಾ ಇದ್ದಾಳೆ. ಅದಕ್ಕೆ ನೀನು ಮದುವೆ ಅಂಬೋದಾದ್ರೆ ನಿನ್ನ ಮದುವೆ ಅಂಬೋದು ನಾವು ಮಾಡಿದರೆ ನಾವು ನಮ್ಮ ವೈಬನ ಜೊತೆಗೆ ಬಿಟ್ಟರೆ, ನಮ್ಮ ಗಿರ್ಜಿಂಬೆ ಮಗನ ಜೊತೆಗೆ ಬಿಟ್ಟರೆ ನಾವು ಯಾವ ಕಡೆಗೂ ಬೇರೆ ಕಡೆಗೆ ಕೊಡೋದಿಲ್ಲ ಅಂತೇಳಿ ನಾನು ಆಟ ಹಿಡ್ದಿದ್ದೀನಿ. ಅಲ್ಲ ನೋಡು, ಅಷ್ಟೆಲ್ಲ ಹೇಳಿದ್ರೆ ನಾನು ನಿನ್ನನ್ನು ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ಅಮ್ಮಣಿ ಹೇಳ್ದಂಗೆ ಕೇಳ್ಬೇಕು ಕಣಮ್ಮ. ಅಲ್ಲ ನಿಮ್ಮ ಅತ್ತೆ ನಮ್ಮ ಕಷ್ಟ ಸುಖಕ್ಕೆಲ್ಲ ಆಗ್ಯವಳೆ. ಏನಿಲ್ಲ ನೋಡು, ನಿಮ್ಮ ದಡಪ್ಪ ಆಗಲಿ ನಿಮ್ಮ ಚಿಕ್ಕಪ್ಪ ಆಗಲಿ ಯಾರು ಮಾತಾಡ್ಸಲ್ಲ. ನಿಮ್ಮ ಅಪ್ಪ ನಿಮ್ಮಮ್ಮ ಯಾರು ಮಾತಾಡ್ಸಲ್ಲ. ಗಿರ್ಜಿಂಬೆ ಮಗನಾದರೆ ನೀನು ರಾಣಿ ಥರ ನೋಡ್ಕೊಂತಾರೆ ನಿನ್ನೆಲ್ಲನ. ಇಲ್ಲ ಇಲ್ಲ ಇಲ್ಲೋಡು, ಭಾಳ ನೀನು ತಲೆ ಕೆಡಿಸ್ಕೊಂಡು ಆಮೇಲೆ ಹಾಳಾಗಿ ಹೋಗ್ಬೇಕಾದ್ರೆ ಜೀವನ ಹಾಳು ಮಾಡ್ಕೊಂತೀಯ ನೋಡು. ಹೇಳೋಳೊಬ್ಳು ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋಗೋದು ಕಲಿ. ಚೆನ್ನಾಗೆ ಒಳ್ಳೆ ಮಾತನಾಗೆ ನೀನು ದಾರಿಗೆ ಬಂದ್ಕೊಂಡು ನಿಮ್ಮಪ್ಪ ನಿಮ್ಮಮ್ಮ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಇರೋದು ಕಲಿಯಮ್ಮ. ನಾನು ಆವಾಗಲಿಂದ ಅದನ್ನೇ ಹೇಳ್ತಾ ಇದ್ದೀನಿ. ಇನ್ನು ನಾನು ರಘುನ ಇಷ್ಟಪಟ್ಟಿದ್ದೀನಿ ಅಂತ ಹೇಳ್ತಾಳೆ. ಬೇಡ, ನಾಳೆಯಿಂದ ಕಾಲೇಜ್ಗೆ ಹೋಗ್ಬೇಡ, ಎಲ್ಗೆ ಹೋಗ್ಬೇಡ, ಮನೆಯ ಬಿದ್ದಿರು, ಮದುವೆ ಮಾಡೋಣ. ನಾವಿನ್ನೂ 2 ವರ್ಷ ಬಿಟ್ಟು ಮಾಡೋಣ ಅಂತಿದ್ವಿ. ನೀನು ಇಷ್ಟೊಂದೆಲ್ಲ ಆಟ ಆಡ್ತಾ ಇದೀಯ ಅಂದಮೇಲೆ ಯಾಕೆ ಸುಮ್ಮನೆ ಮದುವೆ ಮಾಡಿಬಿಡೋಣ. ಸುಮ್ಮನೆ ಕಾಲೇಜಿಗೆ ಕಳಿಸ್ಬೇಡ ಡಯ್ಯ ನಾಳೆಯಿಂದಾನ. ಅಷ್ಟೇ, ಇವಳೇನೇನು ಹೋಗೋದು ಬೇಕಾಗಿಲ್ಲ ಕಾಲೇಜ್ಗೆ. ನಾನು ಆವಾಗಲೇ ಹೇಳಿದೆ ನಿನಗೆ ಫೋನ್ ಕೊಡಿಸ್ಬೇಡ ಅಂತ. ಕೇಳಲಿಲ್ಲ. ನೋಡಿ ಎಂಥ ಅವತಾರಗಳು ಮಾಡ್ತಾಳೆ.
ಏ ಯಾತ ಇವಾಗೆಲ್ಲ ಬರ್ಕೊಂಬೋದು ಓದ್ಕೊಂಬೋದು ಎಲ್ಲ ಫೋನ್ನಾಗ ಇರುತ್ತಲ್ಲ, ಅದಕ್ಕೆ ಏನೋ ಕೊಡ್ಸಿದ್ನಮ್ಮ ನಾನು. ಹಿಂಗೆ ಮಾಡ್ತಾರೆ ಎಂಬುದು ಯಾರಿಗೆ ಗೊತ್ತಿತ್ತು. ನೋಡಮ್ಮ, ನಿಮ್ಮ ಅತ್ತೆ ಮಾಡಿರೋದನ್ನ ಮರಿಬಾರ್ದು ಇವತ್ತು. ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಹೆಂಗಿದ್ದವ್ರನ್ನ ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಸಿದಾಳೆ ಅಂತಂದರೆ ಅದಕ್ಕೆ ಅವಳು ಬಿಟ್ಟರೆ ಬೇರೆ ಯಾರು ಕಾರಣ ಅಲ್ಲ. ಇವತ್ತು ಅವಳೇನೆ ಎಲ್ಲದ್ರಾಗೂ ಚೆನ್ನಾಗಿ ನೋಡ್ಕೊಂಡಿರೋದಾಗಿರ್ಬೋದು, ನಿಮ್ಮ ಕಷ್ಟ ಸುಖಕ್ಕೆಲ್ಲ ಆಗಿರೋದು ಅವಳೇನೆ. ಅವೆಲ್ಲ ಗೊತ್ತಿಲ್ಲ, ಅವೆಲ್ಲ ಏನು ನಾನೇನು ಇವತ್ತು ಕೇಳಕ್ಕೆ ಹೋಗಲ್ಲ. ನಿಮ್ಮ ಕಷ್ಟಕ್ಕಾಗಿದ್ರೆ ನಿಮಗೆ, ನನಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ನಾನು ಇವತ್ತು ಇಷ್ಟಪಟ್ಟವ್ರನ್ನಾಗಿ ನಾನು ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡಿರೋದು. ನನಗಂತೂ ವೈಭವನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ನಾನು ಮದುವೆ ಅಂತ ಆದರೆ ರಘುನೇ ಮದುವೆ ಆಗೋದು. ನನಗೆ ರಘು ಅಂತಂದರೆ ತುಂಬ ಇಷ್ಟ. ನನಗೆ ವೈಭವನ ಮದುವೆ ಆಗೋಕ್ಕೆ ಇಷ್ಟ ಇಲ್ಲದ ಮದುವೆ ನನಗೆ ಆಗೋದಕ್ಕೆ ತಯಾರಿಲ್ಲ. ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ, ನನಗೆ ಮಾಡೋದಾದರೆ ನನಗೆ ಮದುವೆ ಅನ್ನೋದಾದರೆ ನನಗೆ ರಘು ಜೊತೆನೇ ಆಗಬೇಕು. ಅಂತೂ ವೈಭವನ ಜೊತೆ ಮದುವೆ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಮದುವೆ ಆದರೆ ರಘುನೇ ಮದುವೆ ಆಗೋದು ಅಷ್ಟೇ. ನಾನು ತಿರ್ಗಾ ಪದೇ ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡಲ್ಲ. ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ. ಮುಚ್ಚ ಬಾಯಿ, ತಿರುಗಿ ಮಾತಾಡ್ತೀಯ ನೋಡಪ್ಪ. ಇವಳು ಹೆಂಗೆ ಮಾತಾಡ್ತಾ ಇದ್ದಾಳಂತ. ಇಲ್ಲ, ನಾಳೆಯಿಂದ ಎಲ್ಲೂ ಕಳ್ಸಲ್ಲ. ತಾಡಿ ಇಲ್ಲೇ ರೂಮ್ನಾಗ ಕೂಡ ಹಾಕ್ತೀನಿ, ಹೇಳ್ಕೊಂಡೋಗಿ. ಕಾಲೇಜ್ ಬೇಡ, ಎಲ್ಲೂ ಬೇಡ, ಸುಮ್ಮನೆ ತಂಗಿನ ಹೇಳಿ ಕಳಿಸಿ ಮದುವೆನ ಫಿಕ್ಸ್ ಮಾಡಿಬಿಡೋಣ. ಸುಮ್ಮನೆ ಹೇಳು, ಕರ್ಕೊಂಡೋಗಿ ಮದುವೆ ಮಾಡ್ಕೊಂಬರೋಣ. ಇಲ್ಲಮ್ಮ, ನನಗೆ ಇಷ್ಟ ಇಲ್ಲಮ್ಮ. ನಾನು ಇದ್ದಿದ್ದಂಗೆ ಹೇಳ್ತಿದ್ದೀನಿ. ಮಾತು ಯಾರು ಕೇಳಲ್ಲ ಕಣಮ್ಮ. ಇಲ್ಲೋಡು, ನೀನು ನಾವು ಹೇಳ್ದಂಗೆ ಕೇಳ್ಕೊಂಡಿದ್ರೆ ಚೆನ್ನಾಗಿರ್ತೀಯ, ಎಲ್ಲರ ತಗು ಚೆನ್ನಾಗಿರ್ತೀಯ. ಗಿರ್ಜಿಂಬೇನೋ ಚೆನ್ನಾಗಿ ನೋಡ್ಕೊಂತೈತೆ ನಿನ್ನ. ನಮ್ಮ ಅಣ್ಣ ಆಗಿರ್ಬೋದು, ನನ್ನ ತಮ್ಮ ಆಗಿರ್ಬೋದು, ಎಲ್ಲರೂ ಚೆನ್ನಾಗಿ ನೋಡ್ಕೊಂತಾರೆ. ನನ್ನ ತಂಗಿನ ಮಗನ ನೀನು ಮದುವೆ ಆಗಿಬಿಟ್ರೆ ರಾಣಿ ಥರ ಇರ್ತೀಯ ಗೊತ್ತಾ. ಇಲ್ಲ ಅಂದರೆ ನಿನ್ನ ಬಾಳು ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡು. ನಮ್ಮ ಅಣ್ಣ ಅಂತೂ ನಿನ್ನ ಹತ್ರಕ್ಕೆ ಸೇರಿಸಲ್ಲ, ನನ್ನ ತಮ್ಮನ ಹತ್ರಕ್ಕೆ ಸೇರಿಸಲ್ಲ. ನಮ್ಮ ಗಿರ್ಜಿಂಬೆಗೆ ವಿರುದ್ಧವಾಗಿ ಯಾರಾದರೂ ಇದು ಮಾಡಿದಾರೆ ಅಂದರೆ ನಾವು 3 ಜನ ಅಣ್ಣ ತಮ್ಮಗಳು ಒಂದೇನೆ. ನೋಡಿದ್ಯಾ ನಾವು ಹೆಂಗೆ ಅಂತ. ನಾವು ಮಾತ್ರ ನಿನ್ನ ಹತ್ರಕ್ಕೆ ಬಿಡಿಸ್ಕೊಂಬಲ್ಲ. ಇಲ್ಲೋಡು, ಸ್ವಲ್ಪ ಯೋಚನೆ ಮಾಡು ಸುಮ್ಮನೆ. ಇಲ್ಲದೆಲ್ಲ ಇದನ್ನು ಮಾಡಬೇಡ. ಅವಳಿಗೆ ಹೇಳಿದ್ರೆ ಅರ್ಥವಾಗಲ್ಲ ಕಣ್ ಪಾಪ. ಅಲ್ಲ, ಸುಮ್ಮನೆ ಮದುವೆ ಮಾಡೋದೇ ಒಳ್ಳೇದು. ನಾನು ನಮ್ಮ ಗಿರ್ಜಿಂಬಿಗೆ ಹೋಗಿ ಬರ್ತೀನಿ. ಸುಮ್ಮನೆ ಮದುವೆ ಮಾಡಿಬಿಡೋಣ. ಸುಮ್ಮನೆ ಯಾಕೆ ಒಟ್ಟುನು ಎಂತೆಂಥ ನನ್ನ ಮಕ್ಳು ಇರ್ತಾರಪ್ಪ. ಹಾಕಿರೋ ಹುಡುಗಿಯರು ನೋಡಿದರೆ ಕಣ್ಣು ಹಾಕ್ಬಿಡ್ತಾರೆ, ಬಿಡಲ್ಲ. ಒಟ್ಟು ಹೆಣ್ಣು ಪಣ ಸಿಗಲ್ಲ ಅಂತೇಳಿ ಕಣ್ಣು ಹಾಕ್ಬಿಡ್ತಾರೆ. ಅಲ್ಲ, ಇನ್ನೆಂಥ ಮನೆ ನನ್ನ ಮಕ್ಳು ಇರಬೇಕು. ಹೋಗತ್ತ. ಅಲ್ಲ, ಅಪ್ಪ ಅಮ್ಮ ನೋಡಿರತ್ತಕ್ಕೆ ನಾವು ಗೌರವ ಮದುವೆ ಆಗಬೇಕು ಅಂಬೋದೇನಿಲ್ಲ. ಇವಾಗಂತೂ ಬೋಲ್ಕೆಟ್ ಮೆಟ್ಟಿಡ್ದವೆ ಹುಡುಗ್ರೆಲ್ಲಾನ. ಒಬ್ಬರೇ ಹಲ್ಕಿಸ್ಕೊಂಡು ಅಲ್ಲ ಇಲ್ಲೂ ನನಗೆ ನನ್ನ ಮನ ಬರೋದು. ಆಗ ಅವಳ ಜೊತೆ ಸೇರ್ಕೊಂಡು ಯಾವಾಗಲೂ ಹೊಲ್ಕಿಸಿಯಾಳು. ಅಕ್ಕವನ ಜೊತೆ ಸೇರ್ಕೊಂಡು ಅಕ್ಕವನ ಅಪ್ಪ ಅಲ್ಲಿ ಅವ್ರ ಜೊತೆ ಸೇರ್ಕೊಂಡು ಬೋಲು ಹೊಲ್ಕಿಸಿಯಾಳು. ನಾನು ನೋಡ್ತಿದ್ದೆ. ಬಿಡತ್ತ ಅಂತೇಳಿ ಸುಮ್ಮನಾದ್ವಲ್ಲ, ಅದಕ್ಕೆ ಜೋರಾತು. ಯಾಕೆಲ್ಲ ಸೊಡ್ಲ ಬಿಟ್ಟವ್ರೆ ಅಂತ ಬಿಗ್ ಮಾಡಿರ ಅಷ್ಟೇ. ಏನೋ ಇರೋಳೊಬ್ಳು ಅಂತ ಸೊಡ್ಲ ಬಿಟ್ಟಿದ್ದಾತು. ಅದೇ ಮತ್ತೆ ನಾನು ಹಂಗೆ ಒಂದು ಮಾತು ಬೈತಿರ್ಲಿಲ್ಲ, ಏನಿರಲಿಲ್ಲ. ಏನೋ ಬಿಡು ನನ್ನ ಮಗಳು ಅಂತ ಹೇಳಿ ಎಷ್ಟು ಒಳ್ಳೆ ಮಾತಿಂದ ಮಾತಾಡಿಸ್ಕೊಂಡು ಚೆನ್ನಾಗಿತ್ಕೊಂಡು ಒಳ್ಳೆ ಮಾತಾಗಿ ಹೇಳಿದ್ದೀನಿ. ಅದೇ ಮತ್ತೆ ಇವತ್ತು ವಾರ್ನಿಂಗ್ ಮಾಡ್ತಾ ಇದ್ದೀವಿ. ಇವಳೇನೋ ಇಲ್ಲ ನಾನು ಹಂಗೆ ಮಾಡ್ತೀನಿ ಅಂದರೆ ಅದ್ರ ಕಥೆನೇ ಬೇರೆ. ಅಲ್ಲ ನೋಡಿ, ಇವಳಿಗೆ ಎಷ್ಟು ಇರಬೇಡ. ಇಷ್ಟೊಂದೆಲ್ಲ ಹೇಳ್ತಾ ಇದ್ದಾರಲ್ಲ ನಮ್ಮ ಅಮ್ಮ ಏನು ನಮ್ಮ ಅಪ್ಪ ಏನೋ ಮಜ್ಜಿ. ಯಾಕೆ ಹೇಳ್ತಾ ಇದ್ದಾರೆ ಏನು ಅಂತೇಳಿ ಒಂದಿಷ್ಟನ ಯೋಚನೆ ಮಾಡ್ತಾಳೆ ನೋಡವಳು. ಅವಳು ಹೇಗೆ ಬರಲ್ವಲ್ಲ. ನಾವು ಗಿರ್ಜಿಮೆ ಮಗನಿಗೆ ಕೊಡಬೇಕು ಅಂತ ತುಂಬ ಆಸೆ ಆಗಿದ್ವಿ. ಆದರೆ ಇವಾಗ ನನ್ನ ಮಗಳು ನೋಡಿದ್ರೆ ಯಾರೋ ಕರಿಯಮ್ಮನ ಮಗ ರಘುನ ಇಷ್ಟಪಟ್ಟಿದ್ದೀನಿ ಅಂತೇಳಿ ಈ ರೀತಿ ಹೇಳ್ತಾ ಐತೆ. ಅದಕ್ಕೆ ನಾನು ಅಮ್ಮಗೆ ಸಿಟ್ಟು ಬಂದ್ಬಿಟ್ಟೈತೆ. ನಾ ಕೊಟ್ಟರೆ ಗಿರ್ಜಿಂಬಿಗೆ ಕೊಡೋದು. ಯಾಕಂತಂದರೆ ನಮ್ಮ ಕಷ್ಟ ಸುಖ ಎಲ್ಲ ನೋಡ್ಕೊಂಡವ್ರೆ. ನಾನು ಹೆಂಗಿದ್ದವ್ರು ಇವತ್ತು ಹೆಂಗಿದ್ದೀವಿ ಅಂತಂದರೆ ಅದಕ್ಕೆ ಕಾರಣನೇ ನಮ್ಮ ಗಿರ್ಜಿಂಬೆ. ಇವತ್ತು ಅಂಥವ್ರಿಗೆ ನಾನು ಅನ್ಯಾಯ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.